ಹಿರಿಯರೇ ಮನೆಯ ಲಕ್ಷಣ. ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ. ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ. ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ. ತಪ್ಪದೆ ಕೇಳಿ, ಪ್ರತಿ ಸೋಮವಾರ ಬೆಳಗ್ಗೆ 9:50 ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಚಿಕ್ಕಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವ ಊರು? ಚಿಕ್ಕಮ್ಮ ಅಂತ, ದೇವಲಾಪುರ ದಾಡಿ, ಸರಗೂರು ತಾಲೂಕು. ನಾವು ಹುಟ್ಟಿಸೋದು ನಾಣಪುರ, ಬಳ್ಳರುಂಡಿ ಅಂತ, ನಾಣಪುರ ಕುರುಬ್ರಾಡಿ. ಅಲ್ಲಿಂದ ಇಲ್ಲಿ ಮದುವೆ. ಕಾಡುಗಣಿ ಎಲ್ಲ ಕಬ್ಬುಗಣಿ ಎಲ್ಲ ತಿರಿಕೊಬಂದು. ಈಗ ಹೆಂಗೆ ನಾವು ಸೌಲಭ್ಯ ಕೊಡ್ತೀರ ಸುಮ್ಮನೆ ಇಷ್ಟು ಮಟ್ಗಮ್ಮಿ. ಈಗ ಸೌಲಭ್ಯವೂ ಇಲ್ಲ, ನಿಮ್ಮ ಮಾಟವೂ ಇಲ್ಲ. ಕುಂತೀವಿ ಹಿಂಗ. ಹೋದ್ರೆ ಸೊಪ್ಪಿನ ಕೊನ ತರಬೇಕು, ತಿನ್ಬೇಕು. ಕಾಳು ಕಡಿ ಏನೂ ಇಲ್ಲ. ಹಿಂಗೆ ಇದ್ರೆ ಉಂಟು, ಗೈದೇರಿಲ್ಲ. ಇಲ್ಲ ಹೊಲ ಇದ್ರೆ ಮನ ಒಂದು ಅದ ನೋಡಿ, ಇದು ನೋಡ್ಕೊ ಕುಂತೀವಿ ಬಗ್ರ ತಕೊಂಡು. ದೇವಲಾಪುರ ಹಾಡಿಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರ? ನಾವು ಸುಮಾರು 45 ವರ್ಷದಿಂದ ಇಲ್ಲಿ ವಾಸ ಮಾಡ್ತೀವಿ. ನಿಮಗೆ ಎಷ್ಟು ವಯಸ್ಸಾಗಿದೆ? 75 ಅಷ್ಟೇ. ಈಗ ದುಡ್ಡು ಬರ್ತಾ ಇಲ್ವಾ ನನಗ, ಹಿಂಗ ಕುಂತೀನಿ ನೋಡಿ. ಈಗ 75 ವರ್ಷ ಆಗಿದೆ ಅಂತ ಹೇಳಿದ್ರಲ್ಲ, ಮನೇಲಿ ಯಾರ್ಯಾರು ಇದ್ರಿ ನೀವು? ಈಗ ನಾನು ನನ್ನ ಮೊಮ್ಮಗ, ಇಲ್ಲಿ ನನ್ನ ಸೊಸ, ನನ್ನ ಮೊಮ್ಮಕ್ಕ. ಎಷ್ಟು ಜನ ಮಕ್ಕಳು ನಿಮ್ಗೆ? ಒಂದೇ ಹುಡ್ಗ. ಇಲ್ಲಿ ಮದುವೆಗನಲ್ಲ ಅಮ್ಮ ಒಬ್ಬನೇ, ಮಾದ ಅಂತ ಅವನ ಹೆಸರು. ಸೊಸೆ ಹೆಸರು ಮಂಜುಳ ಅಂತ. ನನ್ನ ಮಗ ತೀರೋಯ್ತು, ಈಗ ಮೊಮ್ಮಗನ ಕಟ್ಕೊಂಡವನಿ. ಆತ ಮನೇಲಿ. ವಯಸ್ಸಾದ ಜೀವನ ಕಷ್ಟ ಅನಿಸ್ತಿದೀಯಾ? ಕಷ್ಟ ಅನಿಸ್ತದ ಕಣಿ ಮೇಡಮ್. ಯಾಕೆ ಅಂದ್ರ ಇಲ್ಲಿ ರೇಷನ್ನು ಬರ್ತಾ ಇಲ್ವಲ್ಲ, ಇನ್ನೇನು ಅನ್ವಸಂಗಣ. ಈ ಮರ್ದ ಹೋಗಿ ಉದ್ದೇರ್ಕಣ, ಏನ್ ತಿನ್ನೋ ಜೀವನಕ್ಕ ಇಷ್ಟ ಹೇಳಿ ಬಂದ್ರೆ ಅಲ್ಲಿ ಡಿಪೋದಲ್ಲಿ ಸೆಕ್ಕಿ ಕೊಡ್ತಾರೆ, ರಾಗಿ ಕೊಡ್ತಾರೆ. ಇನ್ನು ಕಾಳು ಕಡ್ಡಿವಿಲ್ಲ, ಇನ್ನೂ ಏನೂ ಇಲ್ಲ. ಸುಮ್ಮನೆ ನಿಮ್ ಕಾಲದಲ್ಲಿ ಶಿಕ್ಷಣ ಏನಾರ್ಗು ಹೋಗಿದ್ರ ನೀವು? ಸ್ಕೂಲ್ಗೆ ಏನಾರು ಹೋಗಿದ್ರ ನೀವು? ಹೋಯ್ತಿದ್ದಿ. ಹೋಯ್ತಾ ಇದ್ದಾಗ ನನ್ನದೊಂದು ತಂಗ ಹುಟ್ಟಬಿಟ್ಟು, ಆ ತಂಗ ಕರ್ಕಳಕ್ ಸಲುವಾಗಿ ನಮ್ಮ ತಾಯಿ 3ನೇ ಕಳಿಸ್ಕೊಂಡು ಓದಿ ಕಡೆ ಮೇಡ. ನಮ್ಮ ಕಾಲದಲ್ಲಿ ಇನ್ನು ಆಚ್ಕೋನಿಲ್ಲ. ನನ್ನ ತಂಗ ಕರ್ಕೊಳಕ ನಮ್ಮ ತಾಯಿ ಉಳಿಸ್ಬಿಟ್ಟು. ಅಂದ್ರೆ ಅವಾಗೂ ಶಿಕ್ಷಣ ಪದ್ಧತಿ ಇತ್ತು. ನೀವು 3ನೇ ಕ್ಲಾಸ್ ತನಕ ಹೋಗಿದ್ರಿ. ನಿಮ್ಮ ತಂಗಿ ನೋಡ್ಕೊಳ್ಳೋಕೋಸ್ಕರ ನೀವು ವಿದ್ಯಾಭ್ಯಾಸವನ್ನ ನಿಲ್ಲಿಸ್ಬಿಟ್ರಿ. ಹೇಗಿತ್ತು ಅವಾಗೊಂದು ಶಿಕ್ಷಣ? ಹೆಂಗ್ ಹೇಳ್ಕೊಡ್ತಿದ್ರು? ಹಾಗಂದ್ರ ನಮ್ಗ ಅಲ್ಲಿ ಹಾಸನಲ್ಲಿ ನಮ್ಗ ಊಟ, ಎಣ್ಣೆ, ಸೋಪು ಎಲ್ಲನೂ ಕೊಡ್ತಿದ್ರು. ಅಲ್ಲೂ ಸೌಲಭ್ಯ ಇತ್ತು. ಯಾವ ಹಾಸ್ಟೆಲು? ನಮ್ಮ ಕುರುಬ್ರಾಡಿ ಹಾಸಲು. ಈಗ ನೀವ್ ಯಾವ ಜನಾಂಗಕ್ಕೆ ಬರ್ತೀರಾ? ನಾವು ಕುರುಬ್ರಿ, ಜೇನು ಕುರುಬ ಪಂಗಡಕ್ಕೆ ಬರ್ತೀರಾ ನೀವು? ಆಗ ಓದೋದೆಲ್ಲ ಯಾವ ತರ ಹೇಳ್ಕೊಡ್ತೀರ ಗೊತ್ತಾಗ್ತಿತ್ತು? ಈಗ ಗೊತ್ತಾಗಲ್ಲ ಕಣಿ ಮೇಡ. ಆವಾಗ ಗೊತ್ತಾಯ್ತಿತ್ತು. ಈಗ ಎಲ್ಲನೂ ಮುದುಕರಾದ್ಮೇಲೆ ಇನ್ನೇನು ಕಲಿಯೋ ಹೇಳಿ ಮತ್ತೆ ನೀವೇ ಹೇಳ್ತೀರ ಎಲ್ಲ ಮಾತದು. ಅದೊಂದು ಹೆಸರು ಮಾತ್ರ ಬರತ್ತೀನಲ್ಲ, ಅದು ಬಿಟ್ಟು ಯಾವುದು ಬರಲ್ಲ. ಅಂದ್ರೆ ಈಗ್ಲೂ ಕೂಡ ಹೆಸರು ಬರೀತೀರಾ? ಕತ್ನಿ ತಿದ್ದಿ ಕೊಡ್ತೇವ ಈಗ, ಅದ್ ನೋಡಿ ನೋಡಿ ಕಲ್ತ್ಕತ್ನಿ. ಈಗ ಹಿಂದಿನ ಕಾಲದಲ್ಲೆಲ್ಲ ಏನ್ ಕೆಲಸ ಮಾಡ್ತಿದ್ರಿ ನೀವು? ಆಗ ಗೆಣಸು ಗಂಡ, ಆಬಲ್ ಗಂಡ ಇವನ್ನೆಲ್ಲ ತಿನ್ಕೊಂಡು ಜೀವನ ಮಾಡ್ತೀನಿ. ಆಬಲ್ ಗಂಡ, ಗೆಣಸು, ಮುಳುಗೆಣಸು ಅದು ತಿನ್ಕೊಂಡು ಹಂಗೆ ಕೊಟ್ಟಿಗೆ ತರ ಕಳ್ಕೊಂಡು ಜೀವನ ಮಾಡ್ತೀನಿ. ಈಗ ಏನಿಲ್ಲ, ಭಗವಂತನ ಕಟ್ಟಿಸ್ತೀನಿ. ಈಗ ತಿನ್ನಕ್ 3 ಅಕ್ಕಿ ಕೊಡ್ತಾನ, ಏನೋ ಮಾಡ್ಕೊತೀನಿ. ಈಗ ಇನ್ನೇನು ಇಲ್ಲ. ಆಗನ್ ಕೆಲಸ ಏನು ಇರ್ಲಿಲ್ಲ, ಕಾಡಿಗೆ ಹೋಗ್ತಿದ್ರಿ ಅಂತ. ಆಗೆಲ್ಲ ಕೃಷಿ ಪದ್ಧತಿ ಇತ್ತ? ಇಲ್ಲ ಕಣವಾಗ್ಲೂ ಇಲ್ಲ ಜಮೀನು. ಹಿಂಗೆ ಗೆಣಸು ಗಂಡ ಎತ್ಕೊ ತಿನ್ನೋದು ಅಷ್ಟೇ. ಕೆಲ್ಸಕ್ಕೆ ಯಾರು ಕರತಿದ್ದಿಲ್ಲ. ಅದೇ ಒಂದು ದಿವ್ಸ ಕರೆದ ಹತ್ಲವ್ರು
ಯಾವ ಊರ್ಲಾರಕ್ಕೆ ಹೋದ್ರೆ ಅದು ಕುಡಿಯೋಕ್ಕೆ ಎಡ್ತಿತ್ತಲ್ಲ ಎಂಟದಂಗೆ ಅನಿಸ್ಕೊಂಡು. ಈಗ ಏನೂ ಇಲ್ಲ. ಈಗ ಯಾರು ನಮ್ಮ ಮನೇಲಿ ಯಾರು ದೇವರು ಅಂತ ಕುಡಿಯೋದಿಲ್ಲ. ನಮ್ಮ ಮನೇಲಿ ನನ್ನ ಮಗನು ಸುಧಾ ಕುಡಿಯೋಣ, ಕುಡಿತಿತ್ತು ಬಿಡಿಸ್ಬಿಟ್ಟು ಅವನ್ಗ ಬೇಡ ಕಣಪ್ಪ, ಬೇಡ ಕಕ್ಕಂದ ಇರೋ ನೋಡಿದ್ರೆ 2 ಮಕ್ಕ ಅವ್ರು ಸಾಕು ಹೋಗು ನೀನು ಅನ್ಕೊಂಡು ಒಂದು ಬುದ್ಧಿ ಹೇಳಿ ಅದನ್ನ ಬಿಡ್ಸಾಕ್ಬಿಟ್ಟು 7-8 ವರ್ಷ ಆಗೋಯ್ತು ಅಂದ್ಬಿಟ್ಟು. ಹಿಂದಿನ ಕಾಲದಲ್ಲಿ ಕೂಲಿಗೆ ಹೋಗ್ತಿದ್ರಿ, ಆ ಕೂಲಿಗೆ ತಕ್ಕನಾಗೆ ಬಂದದ ಆದಾಯದಲ್ಲಿ ಒಂದು ಕುಡಿತವನ್ನ ಮಾಡಿಕೊಂಡು ಮನೆಯವರು ಜೀವನ ಮಾಡ್ತಿದ್ರಿ. ಈಗ ಎಷ್ಟು ಕೂಲಿ ಕೊಡ್ತಿದ್ರು ಅವಾಗೆಲ್ಲ? ಆಗ್ಲೆಲ್ಲ ಬರೀ 150 ಅಷ್ಟೇ, 100 ರೂಪಾಯಿ. ಇಲ್ಲ ರೈಸ್ ರಾಗಿ, ಇನ್ನೇನು ಇಲ್ಲ. ಹಂಗೆಲ್ಲ ಇತ್ತು ಕಣ. ಈಗ ಆಗಂದ್ರೆ ಆಗ ಸಿಕ್ತಿತ್ತು, 1 ರೂಪಾಯಿ ತಕೊಂಡು ಇಷ್ಟಿಷ್ಟು ಕಳ್ಳ ಕೊಡ್ತಿದ್ರು. ಈಗೇನು ಕೊಟ್ಟರು, 1 ರೂಪಾಯಿ ತಕೊ ಹೋಗಿ ನೋಡಿ ಕಾಪಿ ಕೊಡತ್ತಾರೆ. ಈಗ 500 ರೂಪಾಯಿ ತಕೊ ಸಾಮಾನು ಕೇಳಿದ್ರು ಬರೋದು ಎಷ್ಟ 4. ಈಗ ಏನು ಸಿಕ್ಕಿದೆ ಹೇಳಿ. ಈಗ 300 ರೂಪಾಯಿ ತರ್ತೀವಿ. ಈಗ 300 ರೂಪಾಯಲ್ಲಿ ಬೆಲ್ಲ ಟೀಸತ್ತೇನ, ನಮ್ಮ ಅಡಿಕೆಲ್ಗೇನ, ಮಕ್ಕಳಿಗೆ ತಿಂಡಿಗೇನ, ಮನೆ ಸಂಸಾರ ಹೆಂಗೆ ನಡೆಸೋದು 300 ರೂಪಾಯಲ್ಲಿ ಹೇಳಿ. ಅವಾಗ ಬರ್ತಿತ್ತಾ? ಆವಾಗ ಅಂದ್ರೆ ದುಡ್ಡು ಹಂಗೆ ಇದು ಸಾಮಾನು ಬರ್ತಿತ್ತು. ಆಗೋಗಿತ್ತು. ಈಗ ನಿಮ್ಮ ಕಾಲದಲ್ಲಿ ಹಿಂಗಾಗಿರೋದು. ಆಗ ನಿಮ್ ಕಾಲದಲ್ಲಿ ಎಲ್ಲಾ ಸಾಮಾನು ಕೂಡ ಅಗ್ಗವಾಗಿರ್ತಿತ್ತು. ಯಾವ್ಯಾವ ಸಾಮಾನು ಕೊಂಡ್ಕೋತಿದ್ರಿ? ಎಷ್ಟು ಹಣ ಇತ್ತು? ಬೆಲ್ಲ ಟೀ ಸೊಪ್ಪು, ನಮ್ಮ ಅಕ್ಕೆಲವಾಗ ಸೊಪ್ಪು, ಆಮೇಲೆ ಅದು ಬೀಡಿ ಪೇಟಿ ಕುಡಿಯೋದಕ್ಕ ಎಲ್ಲಕ್ಕೂ ಅದು 150 ಅಂದ್ರೆ ಅದು ಕ್ರೀಮಟ್ ಆಯ್ತಿತ್ತು. ಈಗ ಆಗಲ್ಲ. ನೋಡಿ ಈ ಕಾಲ ಹಿಂಗಾಗಲ್ಲ. ಈಗ ಕಾಡ್ಗೆಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ಆ ಕಾಡಲ್ಲಿ ಬೆಳೆಗಳನ್ನೆಲ್ಲ ಬೆಳಿತಿದ್ರ? ಇಲ್ಲ ಕಣಿ ಮೇಡಮ್, ಗೆಣಸು ಗಡ್ಡಗ ಹೋಯ್ತಿದ್ದದು. ಇನ್ಯಾತ್ಗೆ ಹೋಯ್ತೀನಿ ನಾ, ಗೆಣಸು ಕಿಕ್ಕ ಬರೋದು ಬೇಯಿಸ್. ಅಲ್ಲ, ಈ ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಜಮೀನ್ ಮಾಡಿದ್ರೆ ಅಲ್ಲಿ ಏನೇನ್ ಬೆಳೆ ಬೆಳಿತಿದ್ರು? ಅವರು ರಾಗಿ, ಜೋಳ, ಹತ್ತಿ, ಮೆಣಸೆಹಣ್ಣು ಹಿಂಗೆಲ್ಲ ಬೆಳ್ಕೊತಿದ್ರು. ಆಗ ಸಿರಿಧಾನ್ಯಗಳು, ನವಣೆ, ಸಜ್ಜೆ ಹಂಗಂದ್ರೆ ನಂಗೆ ಗೊತ್ತಿಲ್ಲ ಬಿಡಿ. ತಿಂತಿರ್ಲಿಲ್ವಾ? ಕಮ್ಮನಕ್ಕಿ, ಜೋಳ ಇಷ್ಟು ಬೆಳ್ಕೊತಿದ್ರು. ಊಟ ಮಾಡ್ತಿದ್ರ ಅದನ್ನ ನೀವು? ಊಟ ಮಾಡ್ತೀವಿ ನೋಡಿ. ನಾವೆಲ್ಲ ಮುರ್ಕೊಂಡೆ ಸಸಿನೇ ತಿಂತೀನಿ ಹೇಳಿ, ಆ ಜೋಳನ ಹಂಗ್ ಮಾಡ್ತೀನಿ. ಈಗ ನೀವು ತಿನ್ನೋದು ಹಸಿನ ತಿನ್ನಕ್ಕಾಗಲ್ಲ. ಬೆಳೆದಿದ್ದ ಬೆಳೆಗಳನ್ನ ನಾವು ಮಾರ್ಕೆಟ್ ಇತ್ತ ಅವಾಗ ಮಾರಕ್ಕೆ? ಎಲ್ಲಿ ಬೆಳತೀನಿ ಮೇಡಮ್, ಹಂಗು ಹಿಂಗೆ ಆಗ್ಲುವೆ ಏನು ಬೆಳ್ಕ ತಿಂತೀನಿ, ಏನೂ ಇಲ್ಲ. ಹಿಂಗೆ ಗೆಣಸು ಗೆಡ್ಡಾಗ ತಿನ್ಕೊಂಡು ಕಾಲ ಆಡ್ತೀನಿ. ಇನ್ನೇನು ಬೆಳೆ ಬೀಳ್ತೀನಿ ಆಗ್ಲುವೆ, ಏನೂ ಇಲ್ಲ. ಅನ್ವಾಸ ಮಾಡ್ದಂಗೆ ಮಾಡ್ತೀನಿ. ಅಂದ್ರೆ ಯಾವುದೇ ರೀತಿ ದವಸ ಧಾನ್ಯಗಳು ಬೆಳೀತಾ ಇರ್ಲಿಲ್ಲ. ಪಾಲಕ್ ಬಂದಿದ್ದು ಪಂಚಾಮೃತ ಅಂದ್ಬಿಟ್ಟು ತಿಂತಾ ಇದ್ರಿ. ಈಗ ಕಾಡ್ಗೆ ಹೋಗ್ತಿದ್ರಲ್ಲ, ಕಾಡ್ಗೆ ಹೋಗೋದು ಕಷ್ಟ ಅನಿಸ್ತಿರ್ಲಿಲ್ವ ಅವಾಗ ನಿಮ್ಗೆ? ಹಾಗೆ ಅಷ್ಟು ಆನಗಿನ ಏನು ಇರ್ತಿದ್ದಿಲ್ಲ. ಹಿಂಗ ಊರು ಇಲ್ಲೆಲ್ಲ ಹುಲಿಯವ. ಈಗ ಹತ್ತಾಗ ಹೋಗಕ್ಕೂ ಬಯ್ಯ ನಮ್ಗೆ ಹೆಂಗಸ್ಕ ಅಲ್ಲಿ ಕೊಬ್ಬಿನ ಗದ್ದಲ್ಲಿ ಹುಲಿಯದ. ಈಗ ಸೊಪ್ಪು ಸೇದ್ಗೆ ಎತ್ತಕ್ಕೂ ಹೋಗಕ್ಕಾಗಲ್ಲ. ಅತ್ತಾಗ ಅದು ಸುಮ್ಮನೆ ಕುಕ್ಕೆ ಕುಂತಿರೋದು. ನಾವು ಇಲ್ಲಿ ಸೊಪ್ಪು ಸೇದ್ಗೆ ಹೊಂಟೋಗೋಣ, ನಾನು ಸೊಪ್ಪಿಗೆ ತಂದ್ಕೊಳ್ಳೋಣ. ಅವಾಗೆಲ್ಲ ಹೆಂಗ್ ರಕ್ಷಣೆ ಮಾಡ್ಕೋತಿದ್ರಿ ಅವುಗಳಿಂದ? ಆವಾಗ ಏನು ರಕ್ಷಣೆ ಮಾಡೋಣ ಅಂದ್ರೆ ಹಿಂಗೆ ಸೊಪ್ಪು ಸೇದ ತರೋದು, ಮಾಡ್ಕೊಳ್ಳೋದು, ತಿನ್ನೋದು, ಜೀವನ ಮಾಡೋದು. ಅಂದ್ರೆ ಏನು ಇಲ್ಲ, ಇನ್ನೇನು ಇಲ್ಲ. ಕೆಲಸ ಏನೂ ಇಲ್ಲ. ಪ್ರಾಣಿಗಳೇನು ಮಾಡ್ತಿರ್ಲಿಲ್ಲ? ಇಲ್ಲ, ಆಗೇನು ಇಲ್ಲ, ತೊಂದ್ರೆ ಇಲ್ಲ ಬಿಡಿ. ಈಗಲೂ ಹಿಂಗ ಹುಲಿಯ ಸೇರ್ಕೊಂಡದು ನೋಡಿ. ಆ ಕಬ್ಬಿನ ಗಡ್ಡಲ್ಲಿ ಹುಲಿ ಒದ್ದಾಡ್ಕೊಂಡು ಏನು ಇಷ್ಟಿಷ್ಟಗಲ್ಲ ಒಂದೊಂದು ಅಬ್ಜ. ಅದ್ ನೋಡಿ ನಮಗ್ ಭಯ ಬರ್ಲ್ವ? ಅದು ಹಂಗೋದರಿ ಜೀವ ತಡ್ಕೊಂಡು ತಿನ್ಬೇಕತ್ತು. ಮಕ್ಕ ಇವೆರಡು ಹುಡಿ ಮಕ್ಕಳು ಸಾಕ್ಬೇಕಲ್ಲ, ಏನ್ ಮಾಡೋ ಹೇಳಿ ಮತ್ತೆ ನೀವೇ. ಹಿಂದಿನ ಕಾಲದಲ್ಲಿ ಆತರ ಪ್ರಾಣಿ ಭಯ, ಪ್ರಾಣ ಭಯ ಆ ಥರದ್ದು ಏನೂ ಇರ್ಲಿಲ್ಲ. ಇರ್ತಿತ್ತಿಲ್ಲ ಬಿಡಿ. ದೊಡ್ಡ ಕಾಡಿಗೆಲ್ಲ ಹೋಯ್ತೀನಿ, ಅದೆಲ್ಲ ಭಯ ಇರ್ತಿತ್ತಿಲ್ಲ. ಈಗ ಒಂದ್ ದಿನಕ್ಕೆ ಕಾಡ್ಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗ್ತಿದ್ರಾ? ಈಗ ಕಾಡಲ್ವಾ? ನಮ್ಮ ಕಾಲದಲ್ಲಿ ದೊಡ್ಡ ದೊಡ್ಡ ಮರಗಾಡ್ ನಾವು ಅಲ್ಲಿ ಎಡೆಯಲ್ಲ ಆ ಕಾಡು. ಈಗ ಇಲ್ಲಿ ಬತ್ಲು ಇಷ್ಟು ಕೂತ್ರಗಾಡು. ಇಚ್ಚರ್ಕು ಬೆಟ್ತಿಂತಾರಿ ಕಾಡೆ ಮಧ್ಯೆ ನಾವು ಕೂತಿದ್ವಿ. ಅಂದ್ರೆ ನಿಮ್ ಕಾಲದಲ್ಲಿ ದೊಡ್ಡ ದೊಡ್ಡ ಕಾಡುಗಳಿಗೆ ನಡ್ಕೊಂಡೇ ಹೋಗಿ ಆಹಾರವನ್ನ ಸಂಗ್ರಹಣೆ ಮಾಡ್ಕೊ ಬರ್ತಿದ್ರಿ. ಏನೇನ್ ಸಂಗ್ರಹಣೆ ಮಾಡ್ಕೊ ಬರ್ತಿದ್ರಿ? ಅಲ್ಲೇನ ಗೆಣಸು ಕಿತ್ಕೊಳ್ಳೋದು, ಸುಟ್ಟು ಬಿಡೋದು, ತಕೊಬರೋದು. ನನಗ ಮಕ್ಕಳನ್ನ ಹೊಟ್ಟೆ ತುಂಬ್ತಿತ್ತ? ಅದು ತುಂಬ್ಕೊಂಡ್ರೆ ಒಂದ್ ಗಳಸ್ ಕಾಫಿ ಆದ ಮೇಲೆ ಕುಡಿದ್ಬಿಡೋದು ಜೀವನ ಆಗೋಯ್ತು ನಮ್ಗೆ ಆವಾಗ. ಈಗ ಈಗೇನು ಇಲ್ಲ. ಅಕ್ಕಿ ಅದಲ್ಲ, ಗಂಜಿ ನೆರ ಕುಯ್ಸ್ಕೊ ಕುಡಿಬೇಡ.
ಅನ್ನ ಮಾಡ್ಕೊಂಡು ಉಪ್ಪು ಮೆಣಸಿನ್ಕಾಯಿಲಾರ ತಿನ್ಬೋದ ಇನ್ನೇನ್ ಮಾಡಿದ್ರೆ ರೇಷನ್ ನಿಂತೋಗೋದಲ್ಲ ಬರ್ತಿಲ್ವಾ ಇವಾಗ? ಈಗ ಎಲ್ಲಿ ಬರ್ತದೆ 5-6 ತಿಂಗಳಾಗೋಯ್ತು ಬಂದಿಲ್ಲ. ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಈಗ ಹಿಂದಿನ ಕಾಲದಲ್ಲಿ ನೀವೆಲ್ಲ ತುಂಬಾ ಗಟ್ಟಿಯಾಗಿರ್ತಿದ್ರಿ, ನಡ್ಕೊಂಡೇ ಜೀವನ ಸಾಗಿಸ್ತಾ ಇದ್ರಿ, ಏನಾರು ಕೆಲಸ ಮಾಡ್ಬೇಕು ಅಂದ್ರೆ ಗಟ್ಟು ಮುಟ್ಟಿಯಾಗಿರ್ತಿದ್ರಿ. ಅವಾಗ ಏನೇನ್ ತಿಂತಿದ್ರಿ ನೀವು? ಅದೇ ಗೆಲ್ಸು ಗಂಡ ತಿಂದೆ ದಪ್ಪಗಿರ್ಬೋದು ನಾವು. ಈಗ ಹಿಂಗ ಹಾಕೊಂತೀವಿ, ಈಗಲೂ ತಿಂತೀವಿ, ಅಕ್ಕ ಬಂದು ತಿಂತೀವಿ ನಾವು ಬುಟ್ಟಿಲನ್ನ. ಅದೇ ಅನ್ನ ಕೊಟ್ಟದ್ ನಮ್ಗೆ, ಅನ್ನ ಸೊನ್ನೆ ನಾವು ಮರೆಯಲ್ಲ. ಗೆಲ್ಸು ಆಬಳಿ ಗಂಡ ಅಂತದ ಕೆರಾಗ ನೀಪಟ್ಟೆ ಅವನು ಎತ್ಕೊಂಡ್ಬಂದು ತಿಂತೀವಿ, ಈಗಲೂ ತಿಂತೀವಿ ನಾವು, ಬಿಡಲ್ಲ ಅದನ್ನ. ಸೊಪ್ಪು ಯಾವ ತರ ತಿಂತಿದ್ರಿ? ಸೊಪ್ಪು, ಸೀಗ ಸೊಪ್ಪು, ಕೀರೆ ಸೊಪ್ಪು, ಅನ್ನ ಸೊಪ್ಪು, ತುಂಬ ಸೊಪ್ಪು, ಆಮೇಲೆ ನಾನಾ ಥರ ಸೊಪ್ಪನ್ನೆಲ್ಲ ಬೆರೆಸ್ತೀವಿ ನಾವು. ನಾನಾ ಥರದ 12 ಜಾತಿ ಸೊಪ್ಪು ಬೆರೆಸ್ತೀವಿ ನಾವು ಸೀಗ ಸೊಪ್ಪುಗ. ನಿಮ್ಮ ಕೈಲಿ ಅರ್ಧ ತಿನ್ನೋಕದ್ನ. ಈಗ ಆತರ ಶಕ್ತಿ ಇಲ್ವಲ್ಲ ನಮ್ಮಲ್ಲಿ. ನಿಮ್ಗೆಲ್ಲ ಬಿಡಿ, ನಮ್ಮಷ್ಟು ಶಕ್ತಿ ಇಲ್ಲ. ನನ್ನ ಸಾಸಿಗೆ ನನ್ನ ಶಕ್ತಿ ಇಲ್ಲ ಅವಾಗ. ಅದ ಆಹಾರದ ಗುಟ್ಟು ಏನ್ಗ ಅಷ್ಟೊಂದು ಶಕ್ತಿ ಇರ್ತದೆ ನಿಮ್ಗೆ? ಸೊಪ್ಪಿನ ಸೇದ ಗೆಣಸು ಗೆಂಡ ಹತ್ತಿಂದ ಸೊಪ್ಪು ತೆಗಿರೋದನ್ನ. ಇನ್ನೇನು ಹಾಲು ತುಪ್ಪ ಇಲ್ಲ ಕಣ್ಯವ. ಒಕ್ಕಲ್ಗೆರ್ಗ ನಾನಪ್ಪ ಕುಟ್ಟಕ್ಕೆ ಹೋದ್ರೆ ನಾನು ಅದು ತೌಡು ತಂದು ಅಂಬಳಿ ಕಸ್ಕ ಕುಡ್ದೀನಿ, ಜೋಳದ ತೌಡ, ಅದ್ರಲ್ಲಿ ಜೀವನ ಮಾಡಿದ್ವಿ ನಾವು. ಆಗೆಲ್ಲ ಮಿಷಿನ್ಗಳು ಇರ್ಲಿಲ್ವಾ? ಇಲ್ಲ ಕಣ್ಯವ, ಆಗೆಲ್ಲ ಬೀಸೋದೇ ಒಣೆಯದಿ. ಈಗ ಮಿಷಿನು. ಆಗೆಲ್ಲ ಎಷ್ಟ್ರಾಗ್ಯರು ಒಣಸ್ಕೊಂಡೆ ಮಾಡ್ತಿದ್ದರು, ಇಲ್ಲೂ ಒಣತೀವಿ ನಾವು. ಈಗಿಲ್ಲ, ಎಲ್ಲ ಮಿಷಿನ್ ತಕ್ಕ. ಆಗೆಲ್ಲ ಒಲೆಯಲ್ಲಿ ಅಡ್ಗೆ ಮಾಡ್ತಿದ್ರಿ, ಮಡಿಕೆ ಊಟ ಹೇಗಿತ್ತು ಅದ್ರ ರುಚಿ? ಅದ್ರ ರುಚಿ ಬೇರೆ. ಈ ಗ್ಯಾಸ್ ಆಗಲ್ಲ ಬಿಡಿ. ಈ ಗ್ಯಾಸ್ಲಿ ಒಂದ್ ದಿವಸ ಮಾಡ್ಬಿಡಿ ನೋಡ್ರಿ, ಗ್ಯಾಸ್ನೇದ ಅಷ್ಟು ಕಡೆ ಬರ್ತದ ಅಲ್ಲಿ. ಇದು ಮಾಡ್ತಿದ್ರ? ನಾವು ಮಾಡ್ಕೊತೀನಿ ಬಿಡಿ, ಎಲ್ಲದಕ್ಕೂ ಮಾಡಿ. ಇಲ್ಲೂ ಮಡ್ಕನೆ ನಾವು ಮಾಡ್ತಿದ್ದದು. ಇಲ್ಲೂ ಬಂದಲ್ಲೂ ಮಡ್ಕನೆ ಮಾಡ್ತಿದ್ದದು. ಈಗ ಚೇತನ ತಕ್ಕ ಬಳಸ್ಕೊಂಡು. ಅವಾಗೆಲ್ಲ ಕಷ್ಟ ಆಗ್ತಿರ್ಲಿಲ್ಲ ಒಳಲಿ ಮಾಡೋದು? ಇಲ್ಲ ಏನು ಕಷ್ಟ ಇಲ್ಲ. ಅದೇನ ನಮಗ್ ಗೊತ್ತಲ್ವಾ ಅಡ್ಗೆ ಮಾಡೋದು. ಹಿಟ್ಟು ಮಾಡ್ಬೇಕಾದ್ರು ಮಡ್ಕಲ್ಲಿ, ಒಂದ್ ಸಾರು ಮಾಡ್ಬೇಕಾದ್ರು ಅದ್ರಲ್ಲಿ, ಎಲ್ಲಕ್ಕೂ ಅದ್ರಲ್ಲಿ. ಆಗೆಲ್ಲ ನೀರಿನ ಸೌಲಭ್ಯ ಇರ್ತಿತ್ತ? ಆಗ್ಲೂ ಇತ್ತು ನೀರು. ಆಗ ಸೌಲಭ್ಯ ಅಂದ್ರೆ ಖಾರ ಕಟ್ಟ ಹಳ್ಳ ಕಳ್ಕೊಂಡು ನಡ್ಕೊಂಡೆ ಒತ್ಕೊಬಂದು. ಇನ್ನೇನು ಈಗ ನಿಮ್ಗೆ ಒಬ್ರೇ ಮಗ ಅಂತ ಹೇಳಿದ್ರಿ. 5 ಮಕ್ಕ ನನಗ. 5ರಲ್ಲಿ 4 ತೀರೋರು. ಏನಕ್ತಿರೋದು? ಗುಳ್ಮಲ್ಲಿ ಒಂದು ತೀರೋಯ್ತು. ಒಂದು 7-8 ವರ್ಷ ಆದ್ಮೇಲೆ ಪುಡುಕೋಟಲ್ಲಿ ಅದು ತೀರೋಯ್ತು. ಗುಳ್ಮಲ್ಲಿ 2 ಮಕ್ಕ ತೀರೋರು. ಒಬ್ಬ ಮಗ ಮದುವೆ ಮಾಡಿನು, ಅದಕ್ಕ ಉಳಿ ಜೋಳಿ ಮಕ್ಕ ಚೊಚ್ಚಲಕ್ಕೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕರ್ಕೋಗಿ 2 ಮಕ್ಕಳು 9 ಗಂಟೆಗೆಲ್ಲ ಕರೆಕ್ಟಾಗಿ ಹುಟ್ಟುಗಡೆ 2 ಗಂಡು ಮಕ್ಕ ಹುಟ್ಟುಗಟ್ಲೆ. ಇನ್ನು ಈಗ ಗುಲ್ಕೋಸ್ ಕಟ್ಬಿಟ್ರು. ರಕ್ತ ಹಂಗೆ ಇತ್ತು, ತರಕ್ಕೆ ಬಿಟ್ಟುಕೊಂಡಿದ್ದೆ ನಮ್ಮ ಕೂಸು. ಹೇಳೋಕಿತ್ತು. ಈಗ ಒಬ್ರು ಮಗ ಅಂತ ಹೇಳಿದ್ರಿ, ಆ ಮಕ್ಕಳನ್ನ ಸಾಕ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಕಷ್ಟ ಇರ್ತಿತ್ತು? ಸಾಕನು ಇನ್ನೇನು ಮಾಡ. ಇಲ್ಲಿ ನಮ್ಮ ಸಾರ್ಗುಡಿಂದ ಸಾಬ್ರು ಬಂದಿದ್ರು ಇಲ್ಲಿ ಅಲ್ಲಿ. ಅವರೇ ಪಾಪ ನನ್ನ ಮೊಮ್ಮಗನ ಸಾಕೊಟ್ಬಿಟ್ರು. ಕಾಸು ಕೇಳಿದ್ರೆ ನನ್ನ ಮಗ ಟ್ಯಾಟ್ ಓಡ್ಸಕ್ಕೆ ಹೋಯ್ತಿದ್ನಲ್ಲ, ಆಗ ದುಡ್ಡು ಕಾಸು ಎಲ್ಲನೂ ಕೊಡ್ತಿದ್ರು ಮಕ್ಕಳಿಗೆ. ನಮ್ಮ ಆಸ್ಪತ್ರೆಯಲ್ಲಿ ಮುರುಗೇಶ್ ಡಾಕ್ಟರ್ ಅಂತ ಇದ್ರು ನಮ್ಮ ಮೇಗಳು ಬೀದಿಲಿ, ಅವರು ಕಾಪಾಡಾರ ನನ್ನ ಮಗನ್ನ. ಫುಡ್ ಕೊಡೋದು, ಹಾಲು ಪೌಡ್ರ್ ಕೊಡೋದು, ಅದನ್ನ ಮೊಟ್ಟ ಅವನ್ನೆಲ್ಲ ಕೊಟ್ಟಾರ ಅವ್ರಿಗೆ. ನನ್ನ ತಬ್ಬಲ್ಗೊಂಡು ಸಾಕಾಕ 2 ಒಂದು ತೀರಾಯ್ತು, ಇನ್ನೊಂದು ನನ್ನ ತಪ್ಪಾರೆ, ಅದು ಆಡ್ಕೊಂಡಾಯ್ತು. ಈಗ ಮಕ್ಕಳನ್ನೆಲ್ಲ ಸಾಕ್ಬೇಕಾದ್ರೆ ಒಂದು ಹುಷಾರಿರ್ಲಿಲ್ಲ, ಒಂದು ಹೊಟ್ಟೆ ನೋವು ಬಂತು, ಜ್ವರ ಬಂತು, ಆಗ ನಿಮ್ ಕಾಲದಲ್ಲಿ ಏನ್ ಮಾಡ್ಕೋತಿದ್ರಿ? ಹಾಸ್ಪಿಟ್ಲುಗಳು ಔಷಧಿ ಕಷಾಯ ಎಲ್ಲ ವಾಸ ಮಾಡ್ಕೊತೀವಿ ನಾವು. ಏನ್ ಔಷಧಿ ಕಷಾಯ? ಔಷಧಿ ಕಷಾಯ ಅಂದ್ರೆ ಕಂಡ್ರವರು ಕಟ್ಕೊತಿದ್ರು, ದೇವ್ರ ಕರೆದು ಎತ್ಕೊತಿದ್ರು. ದೇವ್ರ ಕರತಿದ್ರು, ಬುಂಡ ಕರತಿರಲ್ಲ, ಅದು ಕಷ್ಟನ ವಾಸ ಮಾಡ್ಕೊತಿದ್ರು. ಈಗಿನ ಕಾಲದಲ್ಲಿ ಆಸ್ಪತ್ರೆ ಅಂತೀವಿ, ಈಗಿಲ್ಲ. ಎಲ್ಲ ಬರೀ ಆಸ್ಪತ್ರೆ. ಈಗ ಆ ಹುಡುಗನಿಗೊಂಚೂರು ಕೆಮ್ಮಲಾದ್ರು ಎತ್ಕೊಬೋಲೇಬೇಕು ಅದನ್ನ ಪಾಪ.
ನಮ್ಮ ಕೈಲಿ ಕರ್ಕೊಯ್ತಿತ್ತಿಲ್ಲ. ನಾವೇನಾದ್ರೆ ಬೂದಿ ತೆಗೆದು ಗಂಟೆ ಗುತ್ತು ಬಿಟ್ರೆ ಒಂದ್ ಕಡೆಗೆ ವಾಸಕ್ಕೆ ಹೋಯ್ತಿತ್ತು. ಈಗಿನ ಕಾಲದಾಗ ಆಗಲ್ಲ ಅದು. ಇದೆ ಈಗೆಲ್ಲ ಕಪ್ಪ ಕಟ್ತದೆ ಅಂದ್ಬಿಟ್ರೆ ಇನ್ನು ಎತ್ಕೊ ಹೋಗ್ಲೇಬೇಕು ಅಲ್ವಾ. ಹಂಗ ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯಾ ನಿಮ್ಗೆ? ಇನ್ನೇನು ಇಲ್ಲ, ಆರೋಗ್ಯ ಎಲ್ಲ ಚೆನ್ನಾಗಿ ಅವನೇ ನೋಡಿ. BP ಶುಗರ್ ಯಾವುದೂ ಇಲ್ಲ. TB ಕಾಯಿಲೆ ಬಂದಿತ್ತು, 6 ತಿಂಗಳ ಕರೆಕ್ಟಾಗಿ ತಕೊಬಿಟ್ಟು ಮಾತ್ರನ ಅಲ್ಲಿ ವಾಸ ಮಾಡ್ಕೊಂಡು ಈಗ ಆರಾಮಾಗಿ ಅವನಿ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತೀರಾ? ಏನಾದ್ರೆ ನನ್ನ ಮಕ್ಕ ತಂದು ಕೊಡ್ತಾವ, ಸರ್ಗುರ್ಗುರು ಹಣ್ಣು ಹಂಪಳ ಎಲ್ಲನೂ ತಂದು ಕೊಡ್ತಾರೆ ನಂಗೆ. ಚೆನ್ನಾಗಿ ಅವನಿ. ಈಗ ಇದೇ ರೀತಿ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ? ಏನೂ ಇಲ್ಲ. ಅದೊಂದು 2,000 ರೂಪಾಯಿ ಬಿಟ್ರೆ ಏನೂ ಇಲ್ಲ. ಪಿಂಚಣಿ ದುಡ್ಡು ಇಲ್ಲ ಕಣಿ ಮೇಡಮ್. ಅದು 3-4-5 ವರ್ಷದಿಂದ ಬರ್ತೇ ಇಲ್ಲ ನನಗೆ. ಮಾಡಿಸಿದ್ವಿ ಅದು ಎಡ್ಡ ಆಗೋಗೋದು ಅಂದ್ಬಿಟ್ಟು ಅವ್ರು ಕೊಡ್ತೇ ಇಲ್ಲ. ಅದನ್ನ ಎಷ್ಟು ಬರ್ತಿತ್ತು? ಒನ್ನ ತಕ್ಕೊಂಡೇ ಇಲ್ಲ. ಮಾಡಿಸ್ತದೆ ಅಂತೋಡಿಲ್ಲ, ಬಂದಿಲ್ಲ. ಒಂದ್ಸತ್ತು ಎಂಥದಕ್ಕೆ ಬಂದಿದ್ದು ಪುಸ್ತಕನೆಲ್ಲ ಇಸ್ಕೋಗಕ್ಕ ಅದೇನೋ ಮಾಡಕ್ಕ ಆರ್ಡ್ ಕಾಪಿ ಎಲ್ಲ ಪ್ರತಿಯೊಂದು ಮಡಗಿನಿ. ಆರ್ಡ್ ಕಾಪಿ ಪುಸ್ತಕ ಎಲ್ಲ ಬಂದದ ಕಣಿ ಮೇಡಮ್. 2,000 ರೂಪಾಯಿನಲ್ಲೂ ಮಾಡಿಸಿನಿಲ್ಲ ಅದು ಕಾರ್ಡು, ಅದನ್ನು ಮಡಗಿನಿ. ಎಲ್ಲನೂ ನಮ್ಮ ಜಾತಿ ಪತ್ರಿಕೆ ಎಲ್ಲನೂ ಮಾಡಿಸಿ ಮಡಿಕೊಂಡಿನಿ. ಇನ್ನೇನಂದ್ರೆ ಹಾಕೋಟ ಅಂದ ಮಾಡಿಸ್ಬೇಕು, ದೊಡ್ಡ ಹಾಕೋಟ. ಇದೇನೆ ಚಿಕ್ಕದು ನಮ್ಮ ಮಂಚಿಪುರ ಪೋಸ್ಟ್ಲಿ ಇದು ಮಾಡಿಸ್ಕೊಟ್ಟದ್ದು 2,000 ರೂಪಾಯಿ. ನನ್ಕ ದುಡ್ಡನ್ನದಕ್ಕೂ ಅಲ್ಲೇ ಮಾಡಿಸಿದ್ದೆ ನಾನು ಪೋಸ್ಟ್ಲಿಗೆ. ಈಗಿಲ್ಲ. ನಮ್ಮ ಹತ್ಕೊಂಡ ತೀರಂದಲ್ಲ ಆದ್ರೆ ಇದನ್ನೇ ಬಿಟ್ಬಿಟ್ಟು ಜ್ಞಾನನೇ ಬಿಟ್ಬಿಟ್ಟು ಆ ತೊಟ್ಟಿಂದ ಅತ್ತಗೂ ಹೋಗ್ಲಿಲ್ಲ, ಎತ್ತಗೂ ಹೋಗಿಲ್ಲ. ನಾವು ಆ ದುಡ್ಡಿನ ಸದಸ್ಯಕ್ಕೆ ಹೋಗ್ಲಿಲ್ಲ. ಈಚ್ಕೋ ಕೇಳೋಗಂಟ ಅದು ಎಡ್ಡೋಗೋದು ಆಗಲ್ಲ ಕಣಿಮ ಅಮ್ಮ ಅಜ್ಜಿ ಅಂತಂದ್ಬಿಟ್ಟು ಆ ತೊಟ್ಟಿಂದ ನಾವು ಹೋಗ್ಲಿಲ್ಲ. ಇದು ನೆನಗೆ ಹೋದ್ನ ಬಂದಿಲ್ಲ ಕಣಮ್ಮ ಅಂತಿಂತ ಹುಡುಗಿ ಪೋಸ್ಟ್ನಾಗ ಹೋಗಿದ್ದು ಬಂದಿದೆ. ಹೋಗಿ 2,000 ರೂಪಾಯಿ ತಗೊಬರಕ್ಕೆ ಹೋಗಿದ್ನಲ್ಲ ಅದಕ್ಕೆ ದುಡ್ಡು ಕೇಳಕ್ಕೆ ಹೋದ್ನಗಂಟ ನಿಮಗೆ ಬಂದಿಲ್ಲ ಕಣಿ ಚಿಕ್ಕಮ್ಮ ಅಂತ ಅವ್ರಂದ್ರು. ಸರಿ ಬಿಡಿ ಬರ್ತಿದ್ದಲ್ಲ, ಈ ದೇವ್ರು ಯಾವತ್ತು ಕಳಿಸ್ತಾನೆ ಅವತ್ತು ಬರಲಿ ಅಂತಂದ್ರೆ ಸುಮ್ಮನೆ. ಇನ್ನೇನು ಮನೆ ಈಗ ದುಡ್ಡು ಬರ್ತಾ ಇಲ್ಲ, ಮನೆ ವ್ಯವಹಾರ ಎಲ್ಲ ಯಾರು ಮಾಡ್ತಾ ಇದಾರೆ? ಏನು ಯಾವಾರ ಅಂದ್ರ ಕೂಲಿಗೆ ಹೋಗವ. ಈಗ ಒಗ ಸೊಪ್ಪು ಕಟ್ಟಕ್ಕೆ ಹೋಗಾರ. ಅವ್ರು ಒಗ ಸೊಪ್ಪು ನಿಂತು ತಂದದ ಕೂಲಿ ಜೀವನ ಮಾಡಬೇಕು, ಮನೆ ಯಾವಾರ ನೋಡ್ಕೋಬೇಕು. ಕಾಡಿನ ಜೀವನ ಉತ್ತಮನ ನಾಡಿನ ಜೀವನ ಉತ್ತಮನವ? ಈಗ ಕಾಡ್ಗಿಂತ ಊರೇನೋ ಉತ್ತಮ. ಯಾಕೆ ಅಂದ್ರೆ ರೇಷನ್ ಬರ್ತದ, ತಿನ್ಕೋತೀನಿ. ಈಗ ಬೆಳಗಿನ ಸಂಜೆವರೆಗೂ ನೀವು ಮನೇಲೇ ಇರ್ತೀರಾ? ಹೋಯ್ತೀನಿ. ಇವತ್ತೇ ಉದಿರೋದು ನಾನು ಶುಂಠಿಗೆ ಹೊಂಟೋಯ್ತೀನಿ. ಶುಂಠಿ ಹೋಗಿ ಆಯ್ಕ ಬಂದು ಉಜ್ಜಿ ಮಾಡಿ ಕಳೆದಂಗ. ಹಸಿ ಶುಂಠಿ ಒಂದು 200 ಆಯಿತು. ಅದೇ ಸಾಮಂತವ್ರು ಕಾಳು ಕಡಿತವ್ರಲ್ಲಿ ಮಡಿಕೊಂತೀನಿ. ಅಂದ್ರೆ ಈಗಲೂ ಕೂಡ ನೀವು ವಯಸ್ಸಾಗಿದ್ರು ಕೂಡ ಕೂಲಿಗೆ ಹೋಗ್ತಾ ಇದ್ರಿ, ಜೀವನ ನಡೆಸೋಕೆ ಶ್ರಮ ಪಡ್ತಾ ಇದ್ದೀರಿ. ಕುಂತ್ಕೊಂಡ್ರ ಕಾಲ ಹೆಂಗದ್ದು ಹೇಳಿ. ಮತ್ತೆ ರೇಷನ್ ಬರ್ತಿರಗಂಟೆ ಎತ್ತಗೂ ಕಳಿಸ್ತಿಟ್ಟಿಲ್ಲ ನನ್ನ ಮಕ್ಕ. ಈಗ ಇದು ನಿಂತೈತಲ್ಲ ಹತ್ತೋಟಿಂದ ಕೂಲಿಗೆ ಹೋಗ್ತೀನಿ. ಒಟ್ಟಾರೆ ಕೇಳುಗರಿಗೆ, ಈಗ ವಯಸ್ಸಾದವ್ರಿಗೆ, ನಿಮ್ಮಂತ ವಯಸ್ಸಾದವರು ಮನೇಲೆ ಕೂತ್ಬಿಟ್ಟಿರ್ತಾರೆ, ಅಂಥವ್ರಿಗೆ ನೀವೇನು ಹೇಳ್ತೀರಾ? ಇನ್ನೇನು ಹೇಳಕ್ಕದ್ದು ನನ್ನಂಗೆ ಕುಂತ್ಕೋತಾರ ಅವ್ರಿಗೆ. ಅವರು ನನ್ನಂಗೆ ಬೈಗಳು ಕಷ್ಟ ಅನ್ನಿಸ್ತದ. ಇಲ್ಲದೆ ಎತ್ತೇರ ಒತ್ತಿಡಿಕ ಬರೋವಂದ್ರೆ ಕೈ ಸಾಗಲ್ಲ, ಒಂದು ಸೊಪ್ಪು ತರಕ್ಕೂ ಆಗಲ್ಲ. ಇನ್ನೇನು ಮಾಡೋ ಹೇಳಿ, ಜೀವನ ಹೆಂಗೆ ನಡೆಸ್ಬೇಕು ನೀವೇ ಹೇಳ್ಕೊಳ್ಳಿ. ರೇಷನ್ ಬರ್ತಿರೇನೋ ಬಿಡು, ಆಮ್ಲಿ ತುಂಬ ಸೊಪ್ಪು ಅಂತ ಕಾಯಿಸ್ಕೊ ಕುಡಿಯೋವಂತ ತಿಳ್ಕೊಬೋದು. ಈಗ ಇಲ್ವಲ್ಲ, ರೇಷನ್ನು ನಿಂತೈತಲ್ಲಿ, ಯಾತ್ರ ಜೀವನ ಮಾಡೋ ಮೇಡಮ್. ಈಗ ಈಗಲೂ ಕೂಲಿಗೆ ಹೋಗಿ ಜೀವನ ಸಾಗಿಸ್ಬೇಕು ಅಂತ ಈ ಸ್ವಾವಲಂಬಿ ಯೋಚನೆ ಇದೆಯಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಖುಷಿ ಪಡಬೇಕು ಅಜ್ಜಿ. ಈಗಿನ ಕಾಲದಲ್ಲಿ ವಯಸ್ಸಾಯ್ತು ಅಂತ ಕುಂತ್ಕೊಳ್ಳೋರೆ ಜಾಸ್ತಿ. ಈ ನಿಟ್ಟಿನಲ್ಲಿ ನಮ್ಮನ್ನ ನಾವೇ ದುಡ್ಕೊಂಡು ತಿನ್ಬೇಕು ಅಂತ ಈಗಲೂ ಕೂಡ ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ, ಇದು ತುಂಬಾ ಖುಷಿಯ ವಿಚಾರ ಅಜ್ಜಿ. ಮಾಡಂತೇನು ಮಾಡಲೇಬೇಕು. ಕುಂತ್ಕೊಂಡ್ರ ಅಯ್ಯೋ ಕುಂತಾಳ. ಮನೇಲಿ ಚೆನ್ನಾಗಿ ನೋಡ್ಕೋತಾರ? ಮನೇಲಿ ಮಾತ್ರ ನನ್ನ ಶ್ವಾಸು ಅಷ್ಟೇ ಚೆಂದ ನೋಡ್ಕೋತಾರೆ. ನಮಗೇನೇನು ತೊಂದರೆ ಇಲ್ಲ. ನನಗೆ ಬಟ್ಟೆಲ್ಲ ಬರೀಲ್ಲ ಏನು ತೊಂದರೆ ಇಲ್ಲ ಕಡಿಮೆ. ನೀರು ಕಾಯಿಸೋದು ಮಟ್ಟದು ಎಲ್ಲ ನನ್ನ ಶ್ವಾಸೇ ಮಾಡೋದು. ಇನ್ನು ಏನೋ ಒಂದು ಬಟ್ಟೆ ಒಗ್ಯಾಳೆಲ್ಲ ಒಂದು ಏನಿಲ್ಲ. ಈಗ ಕೂಲಿಗೆ ಹೋದ್ರೆ ಗೇಯ್ಕೊಬತ್ನಿ, ಮನೇಲಿ ಇರ್ತೀನಿ. ಕೂಲಿ ದುಡ್ಡೆಲ್ಲ ಅವ್ರ ಕೈಗೆ ಕೊಡ್ತೀರಾ? ಅವ್ರ ಕೈಲೂ ಕೊಡಲ್ಲ, ಅವು ಈಸ್ಕೊಳ್ಳೋದು ಇಲ್ಲ. ನನ್ನ ತಪ್ಪು ಇರ್ತದೆ ಅಂತ ವ್ಯವಹಾರ ಮಾಡ್ತೀರಾ? ನಮ್ಮನೆ ಮಾಡೋದು ಯಾವಾರನ. ನಾನು ಹೋಗಿ ಸಾಮಾನು ತರಕದ್ದವ ನಾನೇ ಯಾತರ ಬೊಬ್ಬ ಬಂದ್ಬಿಡ್ತೀನಿ.
ಅದಕ್ಕೆ ಅವರೇ ಹೋಗಿ ವ್ಯವಹಾರ ಮಾಡ್ಕೊತಾರೆ. ಅವ ನಂಗೆ ಬಿಟ್ಟು ಬೇಯಿಸ್ಕೊಡಿತಾರೆ ತಿನ್ಕೊಂಡು ಬೇಕು. ತುಂಬ ಖುಷಿ ಆಯಿತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿಸಿ. ನಿಮ್ಮ ಒಂದು ಜೀವನ ಹೇಗೆ ನಡೀತಾ ಇದೆ, ಹಾಗೆ ಸ್ವಾವಲಂಬಿ ಜೀವನ ಯಾವ್ದು ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿಯೆಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಇಷ್ಟೊತ್ತು ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಸರಗೂರು ತಾಲೂಕಿನ ದೇವಲಾಪುರ ಹಾಡಿಯ ಶ್ರೀಮತಿ ಚಿಕ್ಕಮ್ಮರವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಜೇನುಗೂಡಿನಂತೆ ನಮ್ಮಿ ಮನೆಯು ಕೂಡಿ ಬಾಳುತ್ತಿರುವ ದೇವರ ಗುಡಿಯು. ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು. ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು. ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು, ಬಾಳಿನ ಬೆಳಕು.